ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದೀನಿ ನೋಡ್ರಿ. ಬರೀ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡೋಣ್ರಿ. ಇಲ್ಲಿ ನೋಡ್ರಿ, ಇವಾಗ ಚಾ ಕೆಟ್ಟೇನ್ರಿ. ಸಾನಿಯಾಗಿ ತಲೆ ಬಾಚಿ ಬಂದಿರಿ. ಆಕೆ ಜಲ್ದಿನ ಹೋಗ್ಕೊಳಲ್ರಿ. ಹಂಗೆ ಚಾ ಕೆಟ್ಟೇನ್ರಿ. ಈಗ ಆಕೆ ಚಾ ಕುಡ್ದು ಹೋಗ್ಕೊಳ್ರಿ. ಎಷ್ಟು ಫಾಸ್ಟ್ ಉಂಟತ್ ನೋಡಿ ಟ್ರೈನ್ ಬೆಳಿಗ್ಗೆ ಎದ್ದು. ಅದಂತವನ ಗಾಡ ಕುಂತ ಹೇಳ್ತಾರೆ ಈಗ ಹುಬ್ಳಿ ಬಂತು ಅಂತೇಳಿ. ಹೌದ್ರಿ, ಹುಬ್ಳಿ ಬಂತು ಅಂತಾರೆ ಈಗ. ಎಲ್ಲಿಂದ ಬಂತೇನಿಗಿದೆ ಸನಿಯ ರೆಡಿ ಅದ. ಚಲೋ ಆಯ್ತು, ಚಾ ಕುಡಿ. ಥಂಡಿ ಕಡಿಮೆ ಐತೆ ನೋಡಲ್ಲ ಸ್ವಲ್ಪ. ನಿನ್ನೆ ಹೊಸ ಮನ್ಯಾಗ ನಿದ್ದೆ ಹತ್ತ ಜೈರಾರ್ ಮನ್ಯಾಗ ಯಾರು ಮಕ್ಕೊಂಡಿದ್ರಿ ನೀವು? ಹಾಂ, ತಮ್ಮನ್ನ ಬೇಜಾರ್ ಡ್ಯೂಟಿಗೆ ಹೋಯ್ದ್ರನಲ್ಲ ನಿನ್ನೆ. ಮತ್ತ ಸೋನ ఏంటమ్మా माँ उन्हें नक्कले हाय बोल माँ उन्हें नक्को तो हीराम को बुलाता ले मैं अम्मा स्कूल जा रही क्या माँ? स्कूल जा रही है? सोनू भी आ रही क्या? तू भी जा रही माँ? बाय ना मैं हाय बोलना. चाय पिए? तू पूछ माँ चाय पिए? क्या हुआ? जामा किन का हुआ? ತೆರಿಗೆ ಬಿಡ್ತಾಗ ಈಗ ಇರಾಮ ನಿಚ್ಚ ಹೋಗ್ತಾರೆ. ಏ ಅಲ್ಲ नहीं मारना माँ पापा हुआ ಪಾಪ आलू गुड्डा ಯಾತಕ್ಕಮ್ಮ ಸೋನು ಗುಡ್ಡ ಹೊಂಟ ಬಿಡ್ಲರ ಆಕೆ ಸಿಟ್ಟ ಅಲ್ಲೋಡು ಓಡೋದು 80 ಓಡಕತ್ತಾಳ ಆಕೆ ರೀ. ಗಿಡದ್ದೆಲ್ಲ ಕುಂಡ್ಲೆ ಇಲ್ಲಿ ಬಂದವು. ಕುಂಡೆ ಅಲ್ಲ ಡಬ್ಬಿ ಇವು. ಡಬ್ಬಿ ಪ್ಲಾಸ್ಟಿಕ್ ಡಬ್ಬಿ ಭಾರಿ ಶೇಪ್ ಇದೆ ಗಿಡ ಹಚ್ಚಾಕೆ. ಹೌದ್ರಿ, ಕುಂಡೆ ತೊಳಗ್ ಬಿದ್ರೆ ಪಟ್ಟ ದುಡ್ದವು. ಇಂಥ ತರ್ಬೇಕ್ರಿ. ಅದ್ ಚಂದ ನೋಡಕ್ ಚಂದ ಅಂದ್ರಿ ಇಂಥವು. ಹೌದಿಲ್ರಿ, ಇಂಥ ತರ್ಬೇಕು. ಆಮ್ಯಾಗ ಹೂವಿನ ಗಿಡ ತರ್ಬೇಕು, ಗುಲಾಬಿ ಹೂವಿನ ಗಿಡ ಕಲರ್ ಏನ್ ತೊಗೊಂಬರ್ಬೇಕ್ರಿ. ಕಲರ್ ಅನ್ನಕ ರಂಗಿಲ್ಲ ಬರಂಗಿಲ್ಲ. ಅವು ಹಳದಿ, ಕೆಂಪು, ಚಾಕ್ಲೇಟಿ. ಅರೇ ಬರ್ತೈತ್ರಿ. ಬಿಸಿಲಿಗೆ ಇದು ಆಗಿ ಚಾಕ್ಲೇಟ್ ಹಾಕೈತೇನೆ. ಅವು ಅದ್ರದ ಬೇರೆ ಇರ್ತೈತ್ರಿ ಗಿಡ. ಹೌದಾ? ಹಿಂಗ್ ಲೈನ್ ಇಟ್ನಂದ್ರ ಮಸ್ತ್ ಕಾಣ್ತ ಕಾಂಪೌಂಡ್ ಮೇಲೆ. ಮತ್ತೆ ಗಿಡದಾಗ ಹೂ ಬಿಟ್ಟುಪ್ಪ ಅಂತೇಳಿ ಇನ್ನು ನೋಡಾಕ ಸೂಪರ್ ಚಂದ. ಏಯ್ ಅಮ್ಮ ಇಲ್ಲಿ ಬಂದ್ಲಲ್ರಿ ಓಡಿ. ಎಲ್ಲೆಲ್ಲಿ ಅಮ್ಮು ನೋಡ್ರಿ, ಮೊನ್ನೆ ಸಂತೆ ಪುದೀನ ತೊಗೊಂಬಂದಿತ್ತಲ್ರಿ. ಸಂತ್ಯಾಗಲ್ರಿ, ಆಚೆ ಕಡೆ ವಾರ ಯಾವಾಗ ತೊಗೊಂಬತ್ರಿ ಪುದೀನ. ಆ ಪುದೀನದ ಕಡ್ಡಿ ತೊಗೊಂಡು ಇದ್ರೊಳಗೆ ಅಂಟಿಸಿದ್ದೆ ನಾನು. ನೋಡ್ರಿ, ಅದ್ರೊಳಗೆ ಆಗಲೇ ಪುದೀನ ಬಿಡಾಕತ್ತೈತೆ. ಸ್ವಲ್ಪ ಮಧ್ಯಾಹ್ನ ಮೇಲೆ ಇದನ್ನೆಲ್ಲ ಹುಲ್ಲು ಪಲ್ಲು ತೆಗಿಬೇಕ್ರಿ, ಅಂತ ಕ್ಲೀನ್ ಮಾಡ್ಬೇಕು. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಆಲೂವಿರದ ಮರಿ ಬಿಡಾಕತ್ತವ್ರಿ ಇವು ಮಸ್ತ್. ಈಗ ನೋಡ್ರಿ, ನಾನು ಒಂದು 1/4 ಪೋಸ್ಟ್ ರೇಷನ್ ಅಕ್ಕಿ ತೊಗೊಂಡೇನಿ ರೀ. ಇವನ್ನ ಯಾಕಪ್ಪ ಅಂತಂದು ಹೇಳಿದ್ರೆ, ನಾಳೆ ಇದು ಸಂಕ್ರಮಣ ಅಲ್ರಿ. ಸಂಕ್ರಮಣ ದಿವಸ ಈ ಕಡೆ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಮನೆ ಒಳಗನ ದೋಸೆ ಮಾಡ್ತಾರೆ. ನಾಳೆ ದೋಸೆ ಮಾಡಿ ಬೆಳಿಗ್ಗೆನ ಸಣ್ಣ ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ದೋಸೆ ಫಸ್ಟ್ ಮಾಡಿ ಅವ್ರ ದುಬ್ಬಕ್ಕೆ ಬಡ್ದು ಅದನ್ನು ಮೆಳಗೆ ಮೇಲೆ ಒಗಿತಾರೆ ರೀ. ಆ ಥರ ಪದ್ಧತಿ ಐತ್ರಿ ಇಲ್ಲಿ ಮಾಡೋದು. ಹಾಗಾಗಿ ಈಗ ದೋಸೆಗೆ ನೆನೆ ಹಾಕಕತ್ತೀನಿ ರೀ. ಇಲ್ಲಿ ನಾ ರೇಷನ್ ಅಕ್ಕಿ ತೊಗೊಂಡೀನಿ ರೀ. ಇದಕ್ಕೆ ಸ್ವಲ್ಪ ಉದ್ದಿನ ಬೇಳೆ ಈಗ ಹಸಿ ಮಾಡಿ ಹಾಕ್ತೀನಿ ರೀ. ಈಗ ನೋಡ್ರಿ, ನಾನು ಇದಕ್ಕೆ ಉದ್ದಿನ ಬೇಳೆ ಹಾಕೀನಿ ರೀ. ಆಮೇಲೆ ಮೆಂತ್ಯ ಕಾಳು ಹಾಕೀನಿ ರೀ. ಆಮೇಲೆ ಒಂದೆರಡು ಇವನ್ನ ಹಾಕೀನಿ ರೀ, ಸಾಬೋಕ್ಕಿ ರೀ. ಇವನ್ನೆಲ್ಲ ಈಗ ಮಿಕ್ಸ್ ಮಾಡಿ ಒಂದು 2-3 ನೀರೆಲ್ಲ ತೊಳಿತೀನಿ ರೀ. ತೊಳೆದು ಈಗ ನೆನೆ ಹಾಕ್ತೀನಿ ರೀ. ಸಂಜೆ ಮುಂದೆ 7 ಗಂಟೆ 6 ಗಂಟೆ ಸುಮಾರು ರುಬ್ಬಿಟ್ಬಿಡ್ತೀನಿ ರೀ. ಇಲ್ಲಕ್ಕಂದ್ರೆ 8 ಗಂಟೆ ಸುಮಾರು ರುಬ್ಬಿಟ್ರೆ ಏನಿದಿಲ್ಲ ರೀ. ಇವು ಎಷ್ಟು ಚಲೋ ನೆನೀತಾವೆ ನೋಡ್ರಿ, ಅಷ್ಟು ಸಾಫ್ಟಾಗಿ ಬರ್ತಾವ್ರಿ ದೋಸೆ, ಮಸ್ತ್ ಹಾಕವ್ರಿ. ಈಗ ಇನ್ನೊಂದು ಐಟಮ್ ಐತ್ರಿ ಇದಕ್ಕೆ ಹಾಕೋದು, ಸೋಯಾಬೀನ್ ರೀ. ನೋಡಿರಿ, ಇವು ಸೋಯಾಬೀನ್ ಅವಾಗ ಹೊಲಕ್ಕೆ ಹೋಗಿದ್ವಲ್ರಿ ನಾವು. ನಮ್ಮ ನಸರ್ನವ್ರ ಮನೆ ಕಡೆ ಆ ಕಡೆ ಹೊಲ ಐತಲ್ರಿ, ಅಲ್ಲಿ ಆರಿಸ್ಕೊಂಬರಕ್ಕೆ ಹೋಗಿದ್ದೀವಿ ನಾವು. ಈಗ ಅವನು ಹಾಕಾಗತ್ತೆ ನೋಡ್ರಿ. ನಾನು ಇನ್ನೆಲ್ಲ ಈ ಥರ ಮಿಕ್ಸ್ ಮಾಡಿ ಹಾಕ್ತೇನೆ ರೀ. ಇಷ್ಟ ಸಾಕಿಪ್ಪ. ನೀವು ಮತ್ತು ಭಾಳ ಹಾಕ್ರಿ, ಯಾಕಂದ್ರೆ ನಾಳೆ ಎಲ್ಲರ ಮನ್ಯಾಗೂ ಮಾಡಿರ್ತಾರೆ. ಪ್ರತಿಯೊಬ್ಬರು ಮನ್ಯಾಗೂ ಈ ಕಡೆಗೆ ರೀ. ನಮ್ಮ ಕಡೆ ಹಂಗಿಲ್ಲ ರೀ. ಸಂಕ್ರಮಣಕ್ಕೆ ಎಲ್ಲಾರ ಹೊಳಿಗೆ ಹೋಗ್ತಾರೆ ಅಡುಗೆ ಅದನ್ನು ಮಾಡ್ಕೊಂಡು ಎಳ್ಳು ಹಾಕಿ ಹೋಗಿ ಹೊಳಿ ಒಳಗೆ ಹೋಗಿ ಎರ್ಕೊಂಬರ್ತಾರೆ ರೀ ಸಂಕ್ರಾಂತಿಗೆ. ಹಂಗೆಲ್ಲ ಮಾಡ್ತಾರೆ. ಇಲ್ಲಿ ಹೋಗೋರು ಹೋಗ್ತಾರನ್ರಿ. ಈಗ ನೋಡ್ರಿಪ್ಪ, ಇಲ್ಲಿ ಕೂಡ ಮತ್ತು ನೀರಿಂದ ಬಾಟಲ್, ಆಮೇಲೆ ಇದೊಂದು ಹಿತ್ತಾಳೆಟ್ ಹಾಕಿ ಈಗ ಇದನ್ನೆಲ್ಲ ತಿಕ್ಕಿಟ್ಟೇನಿ ರೀ. ಯಾಕಂದ್ರೆ ಸಂಜೆ ಮುಂದೆ ನಾಳೆ ಬರ್ಬೋದು ರೀ. ಹಾಗಾಗಿ ಇದನ್ನು ಹಿತ್ತಾಳೆಟ್ ಹಾಕಿ ಇಷ್ಟು ದಿನ ನಾವು ವೇಸ್ಟಾಗಿದ್ದ ಸಾಮಾನೆಲ್ಲ, ಅಂದ್ರೆ ಬೇಡಾಗಿದ್ದ ಸಾಮಾನೆಲ್ಲ ಇದ್ರ ಹಾಕಿ ಮ್ಯಾಲೆ ಇಟ್ಟಿದ್ವಿ ರೀ. ನಮ್ಮ ರೇಷ್ಮೆ ಹಬ್ಬ ಬೇಯಾಗತ್ತಿದ್ರಿ. ಇದ್ರಾಗಿ ನೀರು ಕುಡಿಬಾರ್ವ, ಹಿತ್ತಾಳೆಟ್ ಹಾಕಿ ನೀರು ಕುಡಿಬೇಕು. ಅದನ್ನು ಯಾಕೆ ಮ್ಯಾಲೆ ಇಟ್ಟು ಅದ್ರ ತಕ್ಕೋ ಅಂತಂದು ಹೇಳಿ, ಹಾಗಾಗಿ ನಾನು
ಈಗ ನಮ್ಮ ಮನೆಯವ್ರು ತೆಗೆದು ಕೊಟ್ರಿ ಈಗೆಲ್ಲ ತಿಕ್ಕಿಟ್ಟಿ ನಾನು ಇದನ್ನು ಬಾಟಲ್ ಮೇಲೆ ಇಟ್ಬಿಡ್ತೀನಿ ರೀ ಒಣಗಿಸಿ ಮತ್ತು ಬ್ಯಾಸ್ಗೆ ತಕ್ಕೊಳಕ್ಕೆ ಬರ್ತೈತೆ ರೀ ಏನು ಅಯ್ಯ ಮಮ್ಮಿ ಹ್ಞೂ ಮತ್ತೆ ಇದ್ರೊಳಗೆ ನೀರು ಅದ್ರ ಬೇಡ ಬ್ಯಾಸ್ಗ್ಯಾಗ ನೀರಿಂದ ಸ್ವಲ್ಪ ಸರ್ಟೇಜ್ ಇರ್ತೈತಲ್ಲ ಅವ ತಗೊಳ್ಳೋಣಂತ ಈಗ ಅಷ್ಟ ಟಾಕಿ ಒಳಗೆ ನೀರು ಅಷ್ಟ ಸಾಕು ಅವ ಮನ್ಯಾಗಿದ್ವಲ್ಲ ನಾವು ಅವಾಗ ಈ ಟ್ಯಾಂಗಾಗ ತುಂಬ್ಕೊಂತೀನಿ ನೀರು ಕುಡ್ತಿದ್ವಿ ಆಮೇಲೆ ಅದು ಒಂದು ತಗೊಂತಿದ್ವಿ ನಾವು ಅದು ಒಂದು ರೇಷನಿಗೆ ಆಗಿತ್ತೆ ಇದ್ರ ಇನ್ನೊಂದು ಟಾಕಿ ಒಳಗೆ ಇದ್ರೊಳಗೆ ನೀರು ಸಾಲ್ತಾವ ಇದು ಒಂದು ಮ್ಯಾಲೆ ಇಟ್ಟಂದ್ರೆ ಹೋಗ್ತೈತಿ ಬ್ಯಾಸ್ಗೆ ತಗೊಳಕ್ಕೆ ಬರ್ತೈತೆ ಅದು ಮಮ್ಮಿ ನಾ ಹತ್ತೀನಿ ಎಲ್ಲಿ ಮ್ಯಾಲೆ ಬೇಡ ನನ್ನ ಅದ್ರೊಳಗೆ ವಾಚ್ ಐತಿ ಒಂದು ಕೊಡು ಬ್ಯಾಗ್ ಒಳಗೆ ನಸ್ರನ್ನ ಯಾವಾಗ ಬಂದಿಮ್ಮ ಈಗ ಬಂದೇನ ನಾಷ್ಟ ಏನೋ ತೊಗೊಂದೇನ ಏನು ತೊಗೊಂಡಿ ಇಲ್ಲ ಹೌದಾ ಅಪ್ಪ ದೋಸೆ ಮಾಡಾಳ ಏಕೆ ಹಾಂ ನಮ್ಮ ನಸ್ರನ್ನ ಏನೋ ತೊಗೊಂಬರಾಗತ್ತ ಅಂತೇಳಿ ನಾವು ಏನು ನಾಷ್ಟನ ಮಾಡಿಲ್ಲ ಇವತ್ತು ಹೊಸ ಮನೇಲಿಂತ್ರ ಫಸ್ಟ್ ಟೈಮ್ ಕಟ್ಕೊಂಬರಾಗತ್ತ ಅಂತೇಳಿ ಏನ ನಸ್ರನ್ನ ಹಂಗೆ ಮಾಡಬಾರ್ದು ಎಲ್ಲಿಗೆ ಹಂಗಂದೆ ನೀವ್ ನಡಿ ನೀ ತಗೊಂಡ್ಕೊಳಕ್ ಮಗಳ ಅಯ್ಯ ಗಂಡ ತಗೊಂಡ್ಕೊಳಕ್ ಬೇಡ ಏ ಎರಡು ಬಕ್ರ ಪಾರ್ಟಿ ಕೊಟ್ರಲ್ಲ ತೆಲಿಕಾಲ್ ಅಲ್ಲ ಅದೇವೆ ಅದ ಅಂತೀವ ನಾನು ಅದು ಒಪ್ಪಿಗೆಂದಿವಿ ಇಲ್ಲ ಅನ್ನಂಗಿಲ್ಲ ಮತ್ತೆ ಪಾರ್ಟಿ ಕೊಡ್ಬೇಕ ಬ್ಯಾಡ ನಸನ ನಡಿ ಈಗ ನಮ್ಮ ಮನೆಗೆ ನಡಿ ಏನ್ ಬೇಕು ಮಾಡ್ಕೊಡ್ತೀನಿ ಊಟ ಮಾಡಿ ಹೋಗಂತ ನಡಿ ಸಂಕ್ರಾಂತಿ ಐತಿ ಹಾ ಬಾ ತರಾನ ನಿನ್ಕಿನ ಹೆಚ್ಚಿಂದಲ್ಲ ಇವ ಏನ್ ಭಾಳ 4 ಮಂದಿ ಅದಿರಿ ಈಗ ಸದ್ಯ ಗಂಡು ಮನೆಗೆ ಹೋದಾರ ನಿಮ್ 4 ಮಂದಿ ಸಮಾಧಾನ ಮಾಡ್ತೀವಿ ಆಮೇಲೆ ಉಳ್ಕಿದವ್ರಿಗೆ ಈಕಿ ನೋಡಿ ಈಕಿ ಎಷ್ಟು ಬಿಜಿ ಅದಾಳ ಈಕಿ ಏಯ್ ಮಕ್ಕಂದ ಎದ್ದ ಎದಕ್ ನೋಡ್ರಿ ಇವತ್ತೊಂದು ಜಂಪರ್ ಡಿಸೈನ್ ಮಸ್ತ್ ಆಗೈತ್ರಿ ಇದು ಜರ ಇದು ಮುಂದೇನ ಇದು ಹಿಂದೇನ ಹಿಂದೇನ ಇದು ಈಗ ಇದ್ರ ಮುಂದಿಂದ ಇದಂತ್ರ ಈಗ ಒಂದು ಕಂಪ್ಲೀಟ್ ಆತ ಮಸ್ತ್ ಆಗೈತೆ ನೋಡಿ ಡಿಸೈನ್ ಅಚ್ಚ ಮನ್ನಿಕ್ಕಿನ ಇದು ಮಸ್ತ್ ಆಗೈತೆ ಇನ್ನು ಇದ್ರ ಸೈಡ್ ಸುಪ್ ದಾರ ಬಂದೈತಿ ಇದು ಕಟ್ ತೆಗಿಬೇಕು ಅದಿಲ್ಲ ಇಲ್ಲಿ ಒಳಗೆಲ್ಲ ಬಂದತ್ತಲ್ಲ ಹಂಗೆ ತಗನಂದ್ರೆ ಇಲ್ಲೆಲ್ಲ ತೆಗ್ದಿದ್ದಲ್ಲ ಆಗಲ್ಲ ದಾರ ಈ ಕಡೆ ಒಂದು ಸುಪ್ ತೆಗ್ದೆ ಸೈಡ್ ಮಸ್ತ್ ಕಾಣ್ತೈತೆ ನೋಡೋದು ಏನೈತಲ್ರಿ ಇಷ್ಟು ತೆಗ್ದಾರ ನೋಡ್ರಿ ಹಿಂಗೆ ಕಾಣ್ತದಿಲ್ರಿ ಅದು ಇಲ್ಲೊಂದು ದಾರ ಐತಿ ಇಲ್ಲೊಂದು ಐತಿ ಇದ್ರಾಗ ಏನು ಹೋಗಿ ಬರ್ರಿ ಆಕಿ ಹಂಗ ಹಾಸ್ಟೆಲ್ಗೆ ಹಾಕಿಬಿಡು ಏನು ಮಾರ್ತೀರಿ ಹೌದನ ಏನು ಬೆಡ್ಶೀಟ ಮಾರ್ಕೊಂಡ್ರ ನೀವು ಇನ್ನು ನೀನ ಕರ್ಕೊಂಡು ಹೊಂಟಿ ನೀನ ಕೊಟ್ಬಿಡಕ್ಕೆ ಟ್ರೈನಿಂಗ್ ಆತರಿ ಇಬ್ರು ಚಲೋ ಜೋಡಾಗಿರಿ ಹೋರಿ ಒಂದೇ ಬರ್ತಾ ಟ್ರೈನ್ ಬಂತು ನೋಡ್ರಿ ಇರಾಮ ಟ್ರೈನ್ ಆಯ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇವು ಡಬ್ಬಿ ಎದ್ರಪ್ಪ ಅಂತಂದು ಹೇಳಿದ್ರೆ ಇವು ನಾವು ಮೀಶೋಲಿಂತ್ರ ಆರ್ಡ್ರ್ ಮಾಡಿ ತರಿಸಿದ್ವಿ ನಾವು ಸರ ಅವನ್ನೆಲ್ಲ ಯಾವ್ಯಾವ ತರಿಸಿದ್ವಿಪ್ಪ ಅಂತಂದು ಹೇಳಿ ನಿಮಗೆ ತೋರಿಸ್ತೀನಿ ರೀ ನಾನು ಈಗಲ್ರಿ ತರಿಸಿ ಭಾಳ ದಿನ ಆಗಿತ್ತು ರೀ ಆದ್ರೆ ಭಾಳ ಸಾಮಾನು ತರಿಸಿವ್ರಿ ನಾವು ಮೀಶೋಲಿಂತ್ರ ಎಲ್ಲನೂ ಭಾಳ ಸೂಪರಾಗಿ ಬಂದವ್ರಿ ನೋಡಿರಿ ಇದನ್ನು ಮೊನ್ನೆ ರೀ ಯಾವಾಗ ರೀ ಅಂದ್ರೆ ನಮ್ಮ ನಶನ್ ಮದುವೆಯಾಗ ಇಲ್ಲಿಂತ್ರ ಹೋಗೋ ಮುಂದೆ ನಾವು ತಮ್ಮನಾಗ ತರಿಸಿದ್ದೀವಿ ರೀ ಇದೊಂದು ಸರ ರೀ ಆಮೇಲೆ ಇದು ನಾವು ಹಡಗಲಿ ಒಳಗೆ ನಮ್ಮ ತಮ್ಮ ಕೊಡ್ಸಿದ್ರಿ ಇದು ಉರುಸೊಳಗೆ ಇದು ಇಲ್ಲರಿ ಇದು ಇಲ್ಲೇ ತೊಗೊಂಡಿದ್ರು ಹುಬ್ಳಿ ಒಳಗೆ ಆಮೇಲೆ ಇದು ಒಂದು ಉರ್ಸ್ನಾಗ ತೊಗೊಂಡಿದ್ರಿ ಇವು ಮೊನ್ನೆ ನಮ್ಮ ಸಾನಿಯಾಗ ನಮ್ಮ ಚಾಚಿ ಕೊಟ್ಟಾರ್ರಿ ಇವನ್ನ ಬಳಿ ರೀ ಅಲ್ಲಿ ಎಲ್ಲ ತರಿಸಿದ್ರಂತ್ರ ಅವ್ರು ಬಾಂಬೆದಿಂತ್ರ ಅವ್ರಿ ಆಮೇಲೆ ಇವನ್ನ ನಾವು ಉರ್ಸ್ನಾಗ ತೊಗೊಂಡಿದ್ವಿ ರೀ ಈ ಡಬ್ಬಿ ಒಳಗೇನಿದ್ದದ್ದು ಬಳಿ ರೀ ನೋಡ್ರಿ ಇದು ಹುಬ್ಳಿ ಒಳಗನ ತೊಗೊಂಡಿದ್ವಿ ರೀ ಇವನ್ನೆಲ್ಲ ಮೀಶೋಲಿಂತ್ರ ಏನು ತರಿಸಿದಪ್ಪ ಅಂದ್ರೆ ಕಿವೇನು ರೀ ಇಲ್ಲೈತೆ ನೋಡ್ರಿ ಈ ಸರ ತರಿಸಿದ್ದೀವಿ ರೀ ನಾವು ಡಬಲ್ಲಿಂದ ಆಮೇಲೆ ಇದ್ರೊಳಗೆ ಬಳಿ ಇಲ್ಲದ ನೋಡ್ರಿ ಇವನು ತರಿಸಿದ್ದೀವಿ ರೀ ನಾವು ಆ ಮನೆಗಿದ್ದಾಗ ತರಿಸಿದ್ದೀವಿ ರೀ ನಾವು ತಳಗಿ ಮನೆಗಿದ್ದಾಗ
ಇಷ್ಟಾಗೆಲ್ಲ ಬಳೆ ಹಿಂಗೆ ಕಟ್ಟಿಟ್ಟಿವ್ರಿ. ಇವೆಲ್ಲ ನೋಡ್ರಿಪ್ಪ ಅಂತ ಇವತ್ತು ಯಾಕೆ ತೆಗ್ದೀನಪ್ಪ ಅಂತ ಹೇಳಿದ್ರೆ ಎಲ್ಲನೂ ಮೊನ್ನೆ ಮದುವೆಗೆ ಅದೆಲ್ಲ ಹಾಕ್ಕೊಂಡು ಓಪ್ನಿಂಗ್ ಹಾಕ್ಕೊಂಡು ಪಿರ್ಕಿ ಒತ್ತಡ ಕಡೆ ಆಮೇಲೆ ಇವು ಕಿವಿಗೇನು ಒತ್ತಡ ಕಡೆ ಆಗ್ಬಿಟ್ಟವ್ರಿ. ಹಾಗಾಗಿ ಎಲ್ಲ ನೀವನ್ನ ಹೊಂದಿಸಿಟ್ರಾತ ಅಂತೇಳಿ ಇಲ್ಲಿ ನಮ್ಮ ಹಿರಮ್ಮ ಬಂದಾಳ್ರಿ ನನ್ನ ಜೋಡಿ. ಹೌದಿಲ್ಲ ಹಿರಮ್ಮ? ಕಿವೇನು ಎಲ್ಲ ಹಾಕೊಂತಿ ಕಾಣ್ದಿಲ್ಲೈತಿ? ಹಾರ ಹಾರ ಕಾಂದಲ್ಲೈತಿ? ಹಾರ ಕಾಂದಲ್ಲೈತಿ? ಹಾರ ಬಂಗಡೆ कांदा मा हाथ का दोनों हाथ का ये कांदा लेते फुल कांदा लेते फुल हाथ का में सिर का डाले नो जाना वैसे डाल लेते नहीं ये अच्छा ही नहीं मैं ये ही रख डालना मस्त वाव सूपर ಇನ್ನೆಲ್ಲ ಇಷ್ಟೆಲ್ಲ ತರಿಸಿದ್ವಿ ನೋಡ್ರಪ್ಪ. ನಮ್ಮ ಮನೆಯವ್ರು ಕೇಳಕತ್ತಾರೆ ಏನು ಎಷ್ಟು ತೊಗೊಂಡು ತರಿಸಿರಲ್ಲ ಮೀಶೋಲಿಂತ ನನಗೆ ಗೊತ್ತಿಲ್ದಂಗೆ ಆರ್ಡ್ರ್ ಮಾಡಿ ಅಂಥೇಳಿ. ಹೌದ್ರಿಪ್ಪ ನಾವು ಭಾಳ ತರಿಸಿಲ್ರಿ ಇವೆಲ್ಲ ಮತ್ತೆ ಅಲ್ಲಿ ಊರಿಗೆ ಪಾರಿಗೆ ಹೋದಾಗ ಅಲ್ಲಿ ತೊಗೊಂಡಿದ್ದು ರೀ ಅಂದೆ ನಾನು. ಇವು ಬಾಕ್ಸ್ ನೋಡೋದ್ರಾಗ ಇದನ್ನು ಆಗ್ಯಾರ ಇವ್ರು ಅವಾಗೆಲ್ಲ ತರಿಸ್ತಿದ್ವಿ ಬಿಡ್ರಿ ನಾವು. ಅವು ಬಾಕ್ಸ್ ಎಲ್ಲೆಲ್ಲಿ ಹೋಗ್ಯಾವನ್ರಿ ಇನ್ನು. ಆದ್ರೆ ನೋಡ್ರಿ ಇವು ಮಾತ್ರ ಇಷ್ಟೆಲ್ಲ ತರಿಸಿದ್ವಿ ನಾವು. ಬಳಿ ಅದೇ ಎಲ್ಲ ಬಳಿ ಇವನ್ನೆಲ್ಲ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಇದೊಂದು ದೊಡ್ಡ ಡಬ್ಬಿ ಒಳಗೆ ಹಾಕಿ ಮ್ಯಾಲೆ ಇಟ್ಬಿಡ್ತೀವಿ ರೀ. ಎಲ್ಲರೂ ಅರ್ಜೆಂಟಲ್ಲಿ ಹೋದಾಗ ಸಿಗ್ತತ್ರ ಅದು. ಹಿರಮ್ಮ माँ बेटे कौन सा अच्छा है माँ उसमें? हाँ क्या हुआ? ಆಮೇಲೆ ನಮ್ಮ ಸಾನೆ ಅಂದೆ ಹುಬ್ಳಿಗೆ ಹೋದ್ರಂದ್ರೆ ಇವು ಇದನ್ನ ತೊಗೊತಾಳ್ರಿ ಆಕೆ ಪೌಡ್ರ್ ಹಚ್ಕೊಳ್ಳೋ ಸ್ಪಂಜಿನೂ ಇರ್ತಾವಲ್ರಿಪ್ಪ ಅವ್ನು ತೊಗೊತಾಳ್ರಿ ಆಕೆ ಮತ್ತೇನು ತೊಗೊಳಂಗಿಲ್ಲ ರೀ. ಆಮೇಲೆ ಆಕೆ ಕಿವ್ಯಾನು ನೋಡ್ರಿ ಇಲ್ಲಿ ಇವನ್ನೆಲ್ಲ ತೊಗೊಂಡಿರ್ತಾಳ್ರಿ ಆಕೆ. ಏನು ಜಾಸ್ತಿ ನಮ್ಮ ಸಾನೆ ಹಾಕ್ಕೊಳಂಗನೇ ಇಲ್ಲರಿ, ಬರೀ ಸಿಂಪಲಾಗಿ ರೆಡಿ ಆಗ್ಬೇಕಂತಾಳ್ರಿ ಆಕೆ. ಅದು ಇವು ನೋಡ್ರಿ ಯೂಸ ಮಾಡಿಲ್ರಿ ಇವು. ಇನ್ನು ಸಿದ್ದಪ್ಪದನ ಜಾತ್ರೆ ಬಂದಂದ್ರೆ 1 ವರ್ಷ ಆಗ್ತದೆ ರೀ. ಸಿದ್ದಪ್ಪದನ ಜಾತ್ರೆ ತೊಗೊಂಡಿದ್ದು ರೀ ಹೋದ ವರ್ಷ. ಹಂಗದ ನೋಡ್ರಿ ಯೂಸ ಮಾಡಿಲ್ರಿ. ಅವು ಒಂದು ಜೋಡಿ ಇವೊಂದು ಜೋಡಿ ಎಲ್ಲ ಸಿದ್ದಪ್ಪದನ ಜಾತ್ರೆಗೆ ತೊಗೊಂಡಿದ್ದು ರೀ ಇವೆಲ್ಲ. ಈಗ ಮತ್ತೆ ಬಂತು ರೀ ಸಿದ್ದಪ್ಪದನ ಜಾತ್ರೆ ಯಾವಾಗ 27ನೇ ತಾರೀಕಿಗೆ ಐತಂತ್ರಿ. ಹಂಗದ ತೊಗೊತಾರೆ ಇಡ್ತಾರೆ ರೀ. ಏನು ಇದನ್ನು ಮಾಡಂಗಿಲ್ಲ ರೀ ಹುಡುಗರು. ಯಾಕೆ ನಕ್ಲಸ್ ಹಾಕೊಳಂಗಿಲ್ಲ, ನಕ್ಲಸನೇ ಇಲ್ಲ ರೀ ನಮ್ಮ ಸಾನೇನು. ಇದನ್ನು ನಾನು ಹಾಕ್ಕೊತೀನಿ ರೀ. ಆಮೇಲೆ ಇದು ನಮ್ಮಮ್ಮ ತೊಗೊಂಡು ಕೊಟ್ಟಿದ್ದು ರೀ ಇದನ್ನು. ಈಗ ಎಲ್ಲರೂ ಹಾಕೊಳಗತ್ತಾರ ತೊಗೊರ್ವ ಅಂತಂದೇಳಿ ಎಲ್ಲರಿಗೂ ತೊಗೊಂಡು ಕೊಟ್ಟಿದ್ದು ರೀ ಇವನ್ನ. ನೋಡಿರಿ ಈ ಥರ ಎಲ್ಲ ನಾನೀಗ ಹಾಕಿಟ್ಟೆ ರೀ. ಒಂದು ಬಾಕ್ಸ್ ಒಳಗೆ ಅಷ್ಟು ಸರ ರೀ ಇವು. ಆಮೇಲೆ ಇದ್ರೊಳಗೆ ಬಳೆ ಹಾಕಿಟ್ಟೇನಿ ರೀ ಚೀಲದೊಳಗೆ. ಆಮೇಲೆ ಇದ್ರಾಗನ ಅವು ಬಾಕ್ಸ್ ಇದ್ವಲ್ಲ ಅವನು ಹಾಕಿಟ್ಟೆ ನೋಡಿರಿ. ಹಿಂಗೆ ಒಂದೊಂದು ಹತ್ರ ಎಲ್ಲವನ್ನ ಇಟ್ಬಿಟ್ಟು ಅಂದ್ರೆ ಪಟ ಪಟ ಅಂಥೇಳಿ ಸಿಗ್ತಾವ್ರಿ ಅವು. ಇಲ್ಲಾಂದ್ರೆ ಅವಸರದಾಗ ಎಲ್ಲರೂ ಹೊಂಟಿಪ್ಪ ಅಂದ್ರೆ ಕಿವಿಯನ್ನು ಸಿಕ್ಕರೆ ಸರ ಸಿಗಲ್ರಿ, ಸರ ಸಿಕ್ಕರೆ ಕಿವಿಯನ್ನು ಸಿಗಂಗಿಲ್ಲ. ಹಂಗೆ ಆಗ್ಬಿಡ್ತೈತೆ ರೀ ಅದು. ಈಗ ಎತ್ತಿಡ್ತೀನಿ ರೀ ಅಷ್ಟು. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊತೀನಿ ರೀ ನಾನು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.